ನ್ಯಾಯಯುತ ಪ್ರಶ್ನೆಯನ್ನ ಕೇಳಿದ ವಿದ್ಯಾರ್ಥಿಗಳ ಧ್ವನಿ ಅಡಗಿಸಿ ಬೆದರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮಾಡಿದ್ದಾರೆ. ನ್ಯಾಯಯುತ ಪ್ರಶ್ನೆ ಕೇಳಿದ ವಿದ್ಯಾರ್ಥಿಗಳ ಧ್ವನಿ ಅಡಗಿಸಿ ಬೆದರಿಕೆ ಹಾಕಲಾಗ್ತಿದೆ. ನ್ಯಾಯ ಕೇಳಿದ್ರೆ ವಿದ್ಯಾರ್ಥಿಗಳನ್ನ ಅಪರಾಧಿಗಳಂತೆ ನಡೆಸಿಕೊಳ್ಳಲಾಗ್ತಿದೆ. ಎಲ್ಲಿದ್ದಾರೆ ಸ್ವಯಂ ಘೋಷಿತ ದೇಶಭಕ್ತರು ಅಂತ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿತು. ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ರೆ ವಿದ್ಯಾರ್ಥಿಗಳ ಪರವಾಗಿ ಯಾಕೆ ನಿಲ್ತಾ ಇಲ್ಲ? ರಾಷ್ಟ್ರೀಯತೆ, ಶಿಸ್ತು, ಸೇವೆ ಬಗ್ಗೆ ಉಪನ್ಯಾಸ ನೀಡೋ ಆರ್ಎಸ್ಎಸ್ ಇವಾಗ ಎಲ್ಲಿ ಹೋಯ್ತು? ಯಾಕೆ ಕಾಣಿಸ್ತಾ ಇಲ್ಲ? ಆರ್ಎಸ್ಎಸ್ ಬಗ್ಗೆ ಆಕ್ರೋಶ ಭರಿತ ಲೇವಡಿಯನ್ನ ಮಾಡಿ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಂಬಲ ಬೇಕಾದಾಗ ಆರ್ಎಸ್ಎಸ್ ಕಣ್ಮರೆಯಾಗೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಸ್ ಪೇಟ್ರಿಯಾಟಿಸಮ್ ಓನ್ಲಿ ಅಬೌಟ್ ಯೂನಿಫಾರ್ಮ್ಸ್? ಸೋ ಅಂಡ್ ಸೋ ಅಂತ ಪ್ರಿಯಾಂಕ್ ಖರ್ಗೆ ಅವರ ಪೋಸ್ಟ್ ನೋಡ್ತಾ ಇದ್ದೀರಿ. ಎಸ್, ದಿ ಆರ್ಎಸ್ಎಸ್ ವಿಚ್ ನೆವರ್ ಮಿಸಸ್ ಅನ್ ಆಪರ್ಚುನಿಟಿ ಟು ಲೆಕ್ಚರ್ ದ ಕಂಟ್ರಿ ಆನ್ ನ್ಯಾಷನಲಿಸಮ್, ಡಿಸಿಪ್ಲಿನ್ ಅಂಡ್ ಸರ್ವಿಸ್ ಇಸ್ ನೌ ವೇರ್ ಟು ಬಿ ಸೀನ್ ಅಂತ ಹಾಕಿದ್ದಾರೆ. ವೇರ್ ಆರ್ ದೇ ನಾಟ್ ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ ಅಂತ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ. ಧರ್ಮೇಂದ್ರ, ನಮ್ಮ ನಿರೀಕ್ಷೆ ಏನಿತ್ತು ಅಥವಾ ವಿದ್ಯಾರ್ಥಿಗಳ ನಿರೀಕ್ಷೆ ಏನಿತ್ತು? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ನಾನು ತಗೋತಾ ಇದ್ದೀನಿ. ಇಂಥ ಅಸಮರ್ಥ ಸಚಿವ ನನ್ನ ಕ್ಯಾಬಿನೆಟ್ ನಲ್ಲಿ ಇರಬಾರ್ದು, ನಾನು ಅವ್ರಿಗೆ ಓದುವಾಗ ಆಗ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಆದ್ರೆ ಅವ್ರು ಹೇಳಿದ್ದೇನು? ನಾವು ಇದನ್ನ ನೋಡ್ತೀವಿ, ಮಾಡ್ತೀವಿ, ಕ್ಯಾಬಿನೆಟ್ ನಲ್ಲಿ ಇರ್ತೀವಿ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡ್ತೀವಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆನೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದಾರಲ್ಲ. ಆಗ್ಲೇ ಪ್ರಥಮ ಆರೋಪಿ ಪ್ರೈಮ್ ಅಕ್ಯೂಸ್ ಯಾರಿದ್ರು ಅವರಿಗೆ ಆಗ್ಲೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಏನ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾರೆ ಇವರು? ಮಕ್ಕಳ ಭವಿಷ್ಯ ಬಗ್ಗೆ ಇಷ್ಟು ಕಾಳಜಿ ಇದ್ದಿದ್ರೆ ಈ ಮನ್ ಕಿ ಬಾತ್ ಕೇಳಕ್ಕ ಇದೀವಿ. ನಾವು ಕೇಳ್ತಾ ಇರೋದು, ಮಕ್ಕಳು ಕೇಳ್ತಾ ಇರೋದು ರಾಜೀನಾಮೆ, ನಥಿಂಗ್ ಲೆಸ್. ಸೆಕ್ರೆಟರಿಗಳು ಚೇಂಜ್ ಮಾಡಿ ಏನ್ರಿ ಮಾಡ್ತಾರೆ? ಅವರಿಗೂ ವಜಾ ಮಾಡ್ಬೇಕಾಗಿತ್ತು. ನನ್ನ ಪ್ರಶ್ನೆ ಇಷ್ಟೇ ಸರ್, ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಯಾವ ರಹಸ್ಯ ಇದೆ ಮೋದಿ ಅವ್ರದ್ದು? ಏನಕ್ಕೆ ಅಷ್ಟು ಇದು ಅವರಿಗೆ ಅಷ್ಟು ರಕ್ಷಣೆ ಕೊಡ್ತಾ ಇದ್ದಾರೆ? 10 ವರ್ಷದಲ್ಲಿ 152 ಪೇಪರ್ ಲೀಕ್ ಸ್ವಾಮಿ.